ಗ್ರಾಮೀಣ ಪ್ರದೇಶದ ಬಡ ಜನರು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಎಂದು ಸಂಘಮಿತ್ರ ಗ್ರಾಮೀಣ ಸಂಸ್ಥೆ ದಾವಣಗೆರೆ ಪ್ರಾದೇಶಿಕ ವ್ಯವಸ್ಥಾಪಕ ಎಚ್ಎಂ ನಾಗರಾಜ್ ಸಲಹೆ ನೀಡಿದರು. ಗುರುವಾರ ಹೋಬಳಿಯ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮಗೊಂಡನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಜಿಲ್ಲಾ ಆಯುಷ್ ಇಲಾಖೆ ಚಿತ್ರದುರ್ಗ, ಕರ್ನಾಟಕ ರಾಜ್ಯ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘ ಚಿತ್ರದುರ್ಗ ಘಟಕ, ಬಾಪೂಜಿ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಚಳ್ಳಕೆರೆ ಹಾಗೂ ಸಂಘಮಿತ್ರ ಗ್ರಾಮೀಣ ಹಣಕಾಸು ಸೇವಾ ಸಂಸ್ಥೆ ಚಳ್ಳಕೆರೆ, ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರ ನಾಯಕನಹಟ್ಟಿ ಇವರ ಸಹಯೋಗದೊಂದಿಗೆ ಉಚಿತ ಆಯುರ್ವೇದಿಕ್ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. सर्वरोगनिवारकं वन्दे पीयूषदायकं सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु त्रैलोक्यनाथाय ಶ್ರೀ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ವೇದಿಕೆ ಮೇಲೆ ಇರುವಂಥ ಆಸೀನರು ಹಾಗೂ ಗ್ರಾಮ ಪಂಚಾಯತಿಯ ಮೆಂಬರ್ಸು ಹಾಗೂ ಬರೀ ಹಣಕಾಸನ್ನು ನೆರವು ಕೊಡುವಂಥದ್ದು ಮತ್ತು ಅವರಿಂದ ನಾವು ಹಣಕಾಸನ್ನು ವಾಪಸ್ ಕಟ್ಟೋದು ಇದಿಷ್ಟೇ ನಮ್ಮ ವ್ಯವಹಾರ ಅಲ್ಲ. ನಮಗೇನಂದರೆ ಸಾಮಾಜಿಕವಾಗಿ ಜನಗಳ ಜೊತೆ ಬೆರೆತು ಅವ್ರ ಜೊತೆ ನಾವು ಕೂತು ಆ ಗ್ರಾಮ ಅಥವಾ ಆ ಸಮುದಾಯಗಳಲ್ಲಿ ಏನು ಒಂದು ಕಷ್ಟ ಸುಖಗಳಿದೆ ಅದ್ರ ಬಗ್ಗೆ ನಾವು ಬೆರೆತು ನಾವು ನಿಮ್ಮಲ್ಲಿ ಒಬ್ಬರಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅದು ಸಂಘಮಿತ್ರ ಸಂಸ್ಥೆಯ ಒಂದು ವಿಶೇಷ ಲಕ್ಷಣ. ಅಂದರೆ ಸಂಘಮಿತ್ರ ಸಂಸ್ಥೆ ಪ್ರಾರಂಭ ಮಾಡಿದ್ದು ಮೈರಾಡ ಸಂಸ್ಥೆ, ನಿಮ್ಗೆ ಗೊತ್ತಿದೆ, ಮೈರಾಡಲ್ಲೆಲ್ಲ ಕೆಲಸ ಮಾಡ್ತಾಯಿದೆ ಮತ್ತು ನಿಮ್ಮ ನಾಯಕನಹಟ್ಟಿ CMR ಕೂಡ ಇಲ್ಲಿ ವರ್ಕ್ ಮಾಡ್ತಾಯಿದೆ. ಹಾಗಾಗಿ ನಾವು ಸಂಪರ್ಕ ಆವಾಗವಾಗ ಈ ಗ್ರಾಮಕ್ಕೆ ಬರ್ತಾಯಿಂದ ನಾವು ನೋಡಿದ್ವಿ. ತುಂಬ ಇಲ್ಲಿ ನೋಡಿದಾಗ ಆರೋಗ್ಯದ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ನಮಗೇನು ಏಜ್ ಆಗಿದ್ದಾರೆ, ಭಾಳಷ್ಟು ಜನ ಕಾಯಿಲೆಗಳೆಲ್ಲ ಇರೋದು ನಾವು ನೋಡಿದ್ವಿ. ಅದು ಗಮನಕ್ಕೆ ಬಂದ ನಂತರ ನಮ್ಮ IRFs ಅಂದರೆ ನಮ್ಮ CEO ಮತ್ತು ನಮ್ಮ ಇವ್ರ ಜೊತೆ ಬೋರ್ಡ್ ಜೊತೆ ಮಾತಾಡಿದಾಗ ಖಂಡಿತವಾಗಿ ನಾವು ಹೆಲ್ಪ್ ಮಾಡೋಣ, ನೀವು ಕಂಡಕ್ಟ್ ಮಾಡಿ ಅಲ್ಲಿ ಒಂದು ಶಿಬಿರ ಮಾಡಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಈ ಊರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ಜಾಸ್ತಿ ನಾವು ನೋಡಿದ್ವಿ, ಏಜ್ ಆಗಿರೋರಿದ್ದರು, ಒಂದಷ್ಟು ಕಾಯಿಲೆಗಳೆಲ್ಲ ನಾವು ಗಮನಿಸಿದ್ವಿ ನಮ್ಮ ಕಾರ್ಯ ಇದಕ್ಕೆ ಬರುವಾಗ. ಸೊ ಹಾಗಾಗಿ ಮತ್ತು ನಮ್ಮ ಸಂಸ್ಥೆ ಚೇರ್ಮನ್ ಅವರಾದಂಥ ಅಲೋಸಿಯಸ್ ಫರ್ನಾಂಡಿಸ್ ಅಂತೇಳಿ ಅವರು ಪದ್ಮಶ್ರೀ ಅವಾರ್ಡ್ ತೊಗೊಂಡಿದ್ದಾರೆ. ಯಾವ ಇದರಲ್ಲಿ ಅಂದರೆ ಈ ಸ್ವಸಹಾಯ ಸಂಘಗಳ ಒಂದು ರಚನೆ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂಗೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ. ಅವ್ರ ತೊಡ್ತಾ ಏನಂದರೆ ನಾವು ಬರೀ ಸಾಲ ಅಥವಾ ಸೌಲಭ್ಯ ಕೊಡೋದೇ ಮುಖ್ಯ ಅಲ್ಲ. ಯಾರು ಸಾಲ ಸೌಲಭ್ಯ ಪಡೆದರೆ ಸ್ವಸಹಾಯ ಸಂಘದ ಸದಸ್ಯರು, ಆ ಸದಸ್ಯರುಗಳಿಗೆ ನಾವು ಮುಖ್ಯವಾಗಿ ಪ್ರಮುಖವಾಗಿ ಅವರಿಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಯಾವ ಸೌಲಭ್ಯ ಇರ್ಬೋದು ಮತ್ತೊಂದಿರ್ಬೋದು ಅನ್ನೋ ಪಡ್ಕೋಬೋದು. ಸೊ ಅದಕ್ಕೋಸ್ಕರ ಅವ್ರ ಆರೋಗ್ಯ ಮುಖ್ಯ ಅಂತೇಳಿ ಎಸ್ಪೆಷಲಿ ಸ್ವಸಹಾಯ ಸಂಘದ ಸದಸ್ಯರು ಅಂದರೆ ಅವರು ಭಾಳ ಇದು ಮಾಡ್ತಾರೆ. ಆ ಸ್ವಸಹಾಯ ಸಂಘದ ಸದಸ್ಯರಿಗೆ ನಾವು ಈ ಒಂದು ಹೆಲ್ತ್ ಚೆಕಪ್ನ ಮಾಡಬೇಕು ಅಂತೇಳಿ ಆವಾಗವಾಗ ನಮಗೆ ತಿಳಿಸ್ತಾಯಿದ್ರು. ಆ ದೃಷ್ಟಿನಲ್ಲಿ ಅವರ ಒಂದು ಆಶೋತ್ತರ ಈಡೇರಿಸ್ಬೇಕು ಅಂತೇಳಿ ಎಲ್ಲ ಕೆಲವೊಂದು ಗ್ರಾಮಗಳಲ್ಲಿ ನಾವು ಈ ಥರ ಇಲ್ಲಿ ರಿಮೂವ್ಡ್ ಆಗಿರೋಂಥ ಹಳ್ಳಿಗಳನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಕ್ಯಾಂಪನ್ನು ಮಾಡೋದ್ರ ಮುಖಾಂತರವಾಗಿ ಆರೋಗ್ಯ ಭಾಳ ಮುಖ್ಯ ನಮಗೆ. ನಾವೆಲ್ಲ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳನ್ನ ಚೆಕ್ ಮಾಡಿಸೋ ಮುಖಾಂತರವಾಗಿ ಈ ಗ್ರಾಮದಲ್ಲಿ ಇರೋಂಥ ಒಂದಷ್ಟು ನಮ್ಮ ಕೈಲಿ ಏನು ಸೇವೆ ಆಗುತ್ತೆ ಅದನ್ನು ಈ ನೆಟ್ವರ್ಕ್ ಮುಖಾಂತರವಾಗಿ ಮತ್ತು ನಮ್ಮ ಸುನಿಲ್ ಹೇಳಿದ್ರು ಸಾರು ಅಬ್ಬೆರಳ್ಳಿ ವೈದ್ಯರು, ಸೊ ಅವರು ಕೂಡ ಈ ಒಂದು ಇದರಲ್ಲಿ ವಾಲಂಟಿಯರಾಗಿ ನಾವು ನಿಮ್ಮ ಜೊತೆ ಸೇರಿ ನಾವು ಈ ಕೆಲಸ ಮಾಡೋಣ ಅಂತೇಳಿ ಶಿಬಿರವನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ತಾವುಗಳೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಚೆಕ್ ಮಾಡಿಕೊಂಡು ಮುಂದಿನ ಇದು ಅಂದರೆ ನಮ್ಗೆ ಇವಾಗಲೇ ಸಮಸ್ಯೆಗಳು ಗೊತ್ತಾದಾಗ ಮುಂದೆ ದೊಡ್ಡದಾಗಿರ್ತಾರೆ ನೋಡ್ಕೋಬೋದು. ಈ ಒಂದು ಅವಕಾಶವನ್ನೆಲ್ಲ ಉಪಯೋಗಿಸ್ಕೊಂಡು ಸರಿಯಾಗಿ ಮುಂದೆ ಫಾಲೋಅಪ್ ವಿಸಿಟ್ ಬರೀ ಹಣಕಾಸನ್ನು ನೆರವು ಕೊಡುವಂಥದ್ದು ಮತ್ತು ಅವರಿಂದ ನಾವು ಹಣಕಾಸನ್ನು ವಾಪಸ್ ಕಟ್ಟೋದು ಇದಿಷ್ಟೇ ನಮ್ಮ ವ್ಯವಹಾರ ಅಲ್ಲ. ನಮಗೇನಂದರೆ ಸಾಮಾಜಿಕವಾಗಿ ಜನಗಳ ಜೊತೆ ಬೆರೆತು ಅವ್ರ ಜೊತೆ ನಾವು ಕೂತು ಆ ಗ್ರಾಮ ಅಥವಾ ಆ ಸಮುದಾಯಗಳಲ್ಲಿ ಏನು ಒಂದು ಕಷ್ಟ ಸುಖಗಳಿದೆ ಅದ್ರ ಬಗ್ಗೆ ನಾವು ಬೆರೆತು ನಾವು ನಿಮ್ಮಲ್ಲಿ ಒಬ್ಬರಾಗಿ ನಾವು
ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಅದು ಸಂಘಮಿತ್ರ ಸಂಸ್ಥೆಯ ಒಂದು ವಿಶೇಷ ಲಕ್ಷಣ. ಅಂದರೆ ಸಂಘಮಿತ್ರ ಸಂಸ್ಥೆ ಪ್ರಾರಂಭ ಮಾಡಿದ್ದು ಮೈರಾಡ ಸಂಸ್ಥೆ ನಿಮ್ಗೆ ಗೊತ್ತಿದೆ, ಮೈರಾಡಿಲೆಲ್ಲ ಕೆಲಸ ಮಾಡ್ತಾಯಿದೆ ಮತ್ತು ನಿಮ್ಮ ನಾಯಕನಟ್ಟಿ CMRC ಕೂಡ ಇಲ್ಲಿ ವರ್ಕ್ ಮಾಡ್ತಾಯಿದೆ. ಹಾಗಾಗಿ ನಾವು ಸಂಪರ್ಕ ಆವಾಗವಾಗ ಈ ಗ್ರಾಮಕ್ಕೆ ಬರ್ತಾಯಿಂದ ನಾವು ನೋಡಿದ್ವಿ. ತುಂಬ ಏನೋ ಇಲ್ಲಿ ನೋಡಿದಾಗ ಆರೋಗ್ಯದ ಪರಿಸ್ಥಿತಿಗಳೆಲ್ಲ ಸ್ವಲ್ಪ ನಮಗೇನು ಏಜ್ ಆಗಿದ್ದಾರೆ, ಭಾಳಷ್ಟು ಜನ ಕಾಯಿಲೆಗಳೆಲ್ಲ ಇರೋದು ನಾವು ನೋಡಿದ್ವಿ. ಅದು ಗಮನಕ್ಕೆ ಬಂದಂಥ ನಮ್ಮ IRFs ಅಂದರೆ ನಮ್ಮ CEO ಮತ್ತು ನಮ್ಮ ಇವ್ರ ಜೊತೆ ಬೋರ್ಡ್ ಜೊತೆ ಮಾತಾಡಿದಾಗ ಖಂಡಿತವಾಗಿ ನಾವು ಹೆಲ್ಪ್ ಮಾಡೋಣ, ನೀವು ಕಂಡಕ್ಟ್ ಮಾಡಿ ಅಲ್ಲಿ ಒಂದು ಶಿಬಿರ ಮಾಡಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಈ ಊರಿನಿಂದ ನಾವು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದರೆ ಜಾಸ್ತಿ ನಾವು ನೋಡಿದ್ವಿ ಏಜ್ ಆಗಿರೋರಿದ್ದರು, ಒಂದಷ್ಟು ಕಾಯಿಲೆಗಳೆಲ್ಲ ನಾವು ಗಮನಿಸಿದ್ವಿ ನಮ್ಮ ಕಾರ್ಯ ಇದಕ್ಕೆ ಬರುವಾಗ. ಸೊ ಹಾಗಾಗಿ ಮತ್ತು ನಮ್ಮ ಸಂಸ್ಥೆ ಚೇರ್ಮನ್ ಅವರಾದಂಥ ಅಲೋಸಿಯಸ್ ಫರ್ನಾಂಡಿಸ್ ಅಂತೇಳಿ ಅವರು ಪದ್ಮಶ್ರೀ ಅವಾರ್ಡ್ ತೊಗೊಂಡಿದ್ದಾರೆ. ಯಾವ ಇದರಲ್ಲಿ ಅಂದರೆ ಈ ಸ್ವಸಹಾಯ ಸಂಘಗಳ ಒಂದು ರಚನೆ ಇರ್ಬೋದು ಮತ್ತು ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂಗೆ ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೂಡ ಬಂದಿದೆ. ಅವರು ತೊಡ್ತಾ ಏನಂದರೆ ನಾವು ಬರೀ ಸಾಲ ಅಥವಾ ಸೌಲಭ್ಯ ಕೊಡೋದೇ ಮುಖ್ಯ ಅಲ್ಲ, ಯಾರು ಸಾಲ ಸೌಲಭ್ಯ ಪಡೆದರೆ ಸ್ವಸಹಾಯ ಸಂಘದ ಸದಸ್ಯರು, ಆ ಸದಸ್ಯರುಗಳಿಗೆ ನಾವು ಮುಖ್ಯವಾಗಿ ಪ್ರಮುಖವಾಗಿ ಆರೋಗ್ಯ, ಅವರಿಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಯಾವ ಸೌಲಭ್ಯ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ಪಡ್ಕೋಬೋದು. ಸೊ ಅದಕ್ಕೋಸ್ಕರ ಅವ್ರ ಆರೋಗ್ಯ ಮುಖ್ಯ ಅಂತೇಳಿ ಎಸ್ಪೆಷಲಿ ಸ್ವಸಹಾಯ ಸಂಘದ ಸದಸ್ಯರು ಅಂದರೆ ಅವರು ಭಾಳ ಇದು ಮಾಡ್ತಾರೆ. ಆ ಸ್ವಸಹಾಯ ಸಂಘದ ಸದಸ್ಯರಿಗೆ ನಾವು ಈ ಒಂದು ಹೆಲ್ತ್ ಚೆಕಪ್ನ ಮಾಡಬೇಕು ಅಂತೇಳಿ ಆವಾಗವಾಗ ನಮಗೆ ತಿಳಿಸ್ತಾ ಇದ್ರು. ಆ ದೃಷ್ಟಿನಲ್ಲಿ ಅವರ ಒಂದು ಆಶೋತ್ತರ ಈಡೇರಿಸ್ಬೇಕು ಅಂತೇಳಿ ಎಲ್ಲ ಕೆಲವೊಂದು ಗ್ರಾಮಗಳಲ್ಲಿ ನಾವು ಈ ಥರ ಇಲ್ಲಿ ರಿಮೂವ್ಡ್ ಆಗಿರೋಂಥ ಹಳ್ಳಿಗಳನ್ನ ನಾವು ಆಯ್ಕೆ ಮಾಡಿ ಅಲ್ಲಿ ಕ್ಯಾಂಪನ್ನು ಮಾಡೋದ್ರ ಮುಖಾಂತರವಾಗಿ ಆರೋಗ್ಯ ಭಾಳ ಮುಖ್ಯ ನಮಗೆ. ನಾವೆಲ್ಲ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿದ್ದರೆ ನಾವು ಬದುಕಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲ ಚೆಕ್ ಮಾಡಿಸೋ ಮುಖಾಂತರವಾಗಿ ಈ ಗ್ರಾಮದಲ್ಲಿ ಇರೋಂಥ ಒಂದಷ್ಟು ನಮ್ಮ ಕೈಲಿ ಏನು ಸೇವೆ ಆಗುತ್ತೆ ಅದನ್ನು ಈ ನೆಟ್ವರ್ಕ್ ಮುಖಾಂತರವಾಗಿ ಮತ್ತು ನಮ್ಮ ಸುನಿಲ್ ಹೇಳಿದ್ರು ಸಾರು ಏನು ಅಬ್ಬೆರಳ್ಳಿ ಏನೋ ವೈದ್ಯರು, ಸೊ ಅವರು ಕೂಡ ಈ ಒಂದು ಇದರಲ್ಲಿ ವಾಲಂಟಿಯರಾಗಿ ನಾವು ನಿಮ್ಮ ಜೊತೆ ಸೇರಿ ನಾವು ಈ ಕೆಲಸ ಮಾಡೋಣ ಅಂತೇಳಿ ಶಿಬಿರವನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ತಾವುಗಳೆಲ್ಲ ಆರೋಗ್ಯ ಸಮಸ್ಯೆ ಇರಲಿ ಚೆಕ್ ಮಾಡಿಕೊಂಡು ಮುಂದಿನ ಇದು ಅಂದರೆ ನಮ್ಗೆ ಇವಾಗಲೇ ಗೊತ್ತಾದ ಸಮಸ್ಯೆಗಳು ಗೊತ್ತಾದಾಗ ಮುಂದೆ ದೊಡ್ಡದಾಗಿರ್ತಾರೆ ನೋಡ್ಕೋಬೋದು. ಈ ಒಂದು ಅವಕಾಶವನ್ನು ಎಲ್ಲ ಉಪಯೋಗಿಸ್ಕೊಂಡು ಸರಿಯಾಗಿ ಮುಂದೆ ಫಾಲೋಅಪ್ ವಿಸಿಟ್ ಹೊಲ ಮನೆಗಳಲ್ಲಿ ದೈಹಿಕ ಶ್ರಮ ಹಾಕಿ ಕೆಲಸ ಮಾಡುವ ರೈತರು ಹಾಗೂ ಹಳ್ಳಿಗಾಡಿನ ಜನರಲ್ಲೂ ಅನಾರೋಗ್ಯ ಬಾಧಿಸುತ್ತದೆ. ಆಧುನಿಕ ಜೀವನ ಶೈಲಿ ಹಾಗೂ ಒತ್ತಡ ಬದುಕಿನಿಂದಾಗಿ ಹೀಗಾಗುತ್ತದೆ. ಆರೋಗ್ಯದ ಬಗ್ಗೆ ಎಲ್ಲರಲ್ಲೂ ಅರಿವು ಮೂಡಿದಾಗ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಅಪ್ಪೇನಹಳ್ಳಿ ಆಯುರ್ವೇದಿಕ್ ವೈದ್ಯಾಧಿಕಾರಿ ಬೊಮ್ಮಣ್ಣ S. ಬಾಬು ಮಾತನಾಡಿದರು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆರೋಗ್ಯ ಮುಖ್ಯ. ಆಯುರ್ವೇದಿಕ್ ವೈದ್ಯರಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಚಿಕಿತ್ಸೆ ನೀಡುವುದು ನಮ್ಮ ಸೌಭಾಗ್ಯ. ಗ್ರಾಮೀಣ ಪ್ರದೇಶದ ಬಡಜನರು ಇಂತಹ ಶಿಬಿರವನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ S. ತಿಪ್ಪೇಸ್ವಾಮಿ, ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ರಂಗಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಣ್ಣ, GO ಓಬಳೇಶ್, ಊರಿನ ಮುಖಂಡರಾದ ಬಸವರಾಜ್, ಬಾಪೂಜಿ, ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಆಡಳಿತ ವೈದ್ಯ ಅಧಿಕಾರಿ ಡಾಕ್ಟರ್ ಅರುಣ್, ಡಾಕ್ಟರ್ ಗುರು ಭಗವತಿ, ಡಾಕ್ಟರ್ ಕಲ್ಯಾಣಿ, ಸಂಘಮಿತ್ರ ಮುಖ್ಯ ವ್ಯವಸ್ಥಾಪಕ M. ರಮೇಶ್, ವಲಯ ವ್ಯವಸ್ಥಾಪಕ KM. ಸುನೀಲ್ ಕುಮಾರ್, ಮೈರಾಡ ಶ್ರೀಮತಿ ಲಕ್ಷ್ಮೀ, ವಿಜಯಮ್ಮ, ಮಹಾಂತೇಶ್, ಭೋಜರಾಜ್ ಸೇರಿದಂತೆ ರೋಗಿಗಳು, ಗ್ರಾಮಸ್ಥರು ಇದ್ದರು. ಅಂತಂದರೆ ಈ ಬಾಪೂಜಿ ಕಾಲೇಜವರು ಮತ್ತು ಮೈರಾಡ ಸಂಸ್ಥೆಯವರು ಮತ್ತು ನಮ್ಮ ಆಯುಷ್ ಇಲಾಖೆಯವರು ಕೈ ಜೋಡಿಸ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆರೋಗ್ಯ ಭಾಳ ತುಂಬ ಇಂಪಾರ್ಟೆಂಟು. ಆರೋಗ್ಯ ಇಲ್ಲ ಅಂತಂದರೆ ಜೀವನದಲ್ಲಿ ಆರೋಗ್ಯ ಬಹುಮುಖ್ಯ ಅಲ್ವಾ? ಆಸ್ತಿ ನಿಮಗೆ ಜೀವನ ಮಾಡೋಕ್ಕೆ ಏನು ಬೇಕು? ಆಸ್ತಿ ಬೇಕಾ? ಆರೋಗ್ಯ ಬೇಕು, ಹೌದು ಅಲ್ವಾ? ಇಂಪಾರ್ಟೆಂಟ್ ಆರೋಗ್ಯ. ನಮ್ಮ ಗುರಿ ಏನಂತಂದ್ರೆ ನಮ್ಮ ವೈದ್ಯರು ನಾವಿನ್ನೇನು ಬಂದಿದ್ದೀವಲ್ಲ, ಇದು ನಿಮಗೆ ಸರ್ವಿಸ್ ಕೊಡ್ತಿರೋದು ನಮ್ಮ ಭಾಗ್ಯ ಮತ್ತು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂತಂದರೆ ನೋಡಿ, ಇಷ್ಟು ಜನ ವೈದ್ಯರುಗಳು ನಿಮ್ಮ ಊರಿಗೆ ಬಂದಿದ್ದೀವಿ ನಾವು ಅಲ್ವಾ? ನಾಳೆ ನಾನೇ ನಿಮಗೆ ಸಿಗ್ಬೇಕಂದ್ರೆ 500 ರೂಪಾಯಿ ಫೀಸ್ ಕೊಡ್ಬೇಕು ನೀವು ನನಗೆ. ಅರ್ಥ ಆಯ್ತಾ? ಕನ್ಸಲ್ಟೇಷನ್. ಇವತ್ತು ಇಷ್ಟು ಜನ ಡಾಕ್ಟರ್ಸ್ಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಇವತ್ತು ಅಲ್ವಾ? ನೀವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇಲ್ಲಿ ತಮ್ಮೆಲ್ಲರಿಗೂ ಈಗ
ಆಯುರ್ವೇದ ಚಿಕಿತ್ಸೆಯನ್ನು ಎಲ್ಲರಿಗೂ ತಪಾಸಣೆಯನ್ನು ಮಾಡಿಬಿಟ್ಟು ಎಲ್ಲರಿಗೂ ಆಯುರ್ವೇದ ಚಿಕಿತ್ಸೆಯನ್ನು ಕೊಡ್ತೀವಿ.